ಕಣಿವೆ ಕಾರ್ನರ್ಗೆ ಸ್ವಾಗತ. ಈಗ ಎಲ್ಲೆಡೆಗೆ ಬೆನ್ ಸ್ಟೋಕ್ಸ್ ಅವರ ಹ್ಯಾಂಡ್ಶೇಕ್ ಬಗ್ಗೆ ಚರ್ಚೆ ಬಹಳಷ್ಟು ನಡೆದಿದೆ. ಇಂಗ್ಲೆಂಡ್ ಬೌಲರ್ಸು 143 ಓವರ್ ಬೌಲ್ ಮಾಡಿ ವಿಕೆಟ್ ಪಡೆಯದೆ ಸುಸ್ತಾಗಿ ನೆಲಕ್ಕಚ್ಚಿ ಶರಣಾಗಿದ್ದರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಸ್ಟೋಕ್ಸು, ಡೆಕೆಟ್ಟು, ಬ್ರೂಕು, ಕ್ರಾಲಿ ಎಲ್ಲರೂ ತಮ್ಮ ಫ್ರಸ್ಟ್ರೇಷನ್ ಜಡೇಜಾ ಮೇಲೆ ತೋರಿಸಿದ್ದು ಯಾವ ರೀತಿಯ ಸ್ಪಿರಿಟ್ ಆಫ್ ಕ್ರಿಕೆಟ್. 35 ವರ್ಷದ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಲಿಯಾಮ್ ಡಾಸನ್ ಅವರನ್ನು 8 ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿಸಿ ಅವರು ಕೊನೆ 2 ದಿನ 46 ಓವರ್ ಬೌಲ್ ಮಾಡಿ ವಿಕೆಟ್ ಪಡೆದೇ ಹೋದರೆ ಅದು ಇಂಗ್ಲೆಂಡ್ನ ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಬಡತನ ತೋರಿಸುತ್ತದೆ, ಪಾವರ್ಟಿ ತೋರಿಸುತ್ತದೆ. ಬೆನ್ ಸ್ಟೋಕ್ಸ್ ಎಂಥ ಮಹಾನ್ ಪ್ಲೇಯರ್ ಆಗಿರ್ಬೋದು, ಆದರೆ ಇದೇ ತಮ್ಮ ಡೆಬ್ಯೂಟೆಂಟ್ ಆದಂಥ ಜೇಕಬ್ ಬೇಥಲ್ ಅವರು 19 ನಾಟ್ ಔಟ್ ಆಗಿದ್ದರೆ ಆ ಸಮಯದಲ್ಲಿ ಅವರು ಕಾಲ್ ಆಫ್ಗೆ ಒಪ್ಪುತ್ತಿದ್ದರೆ ಇಂಥದೇ ಪ್ರಶ್ನೆ ಅವರಿಗೆ ಮ್ಯಾಚ್ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳಿದಾಗ ಅದಕ್ಕೆ ಉತ್ತರಕ್ಕಾಗಿ ತಡಕಾಡಿದರು. ಇದೇ ಅಳಬುರ್ಕ ಇಂಗ್ಲೀಷರ ಚಿಲ್ಲರೆತನ ಹಾಗೂ ಹಿಪೋಕ್ರಸಿ. ಇನ್ನೇ ಲೈಟರ್ ವೇನ್ ಹೇಳೋದಾದರೆ, ಜೆಂಟಲ್ಮನ್ ಜಡೇಜಾ ಅವರ ಜಾಗದಲ್ಲಿ ಆಗ ನಮ್ಮ ವಿರಾಟ್ ಕೊಹ್ಲಿ ಏನಾದ್ರು ಇದ್ದಿದ್ರೆ ಇಂಗ್ಲೀಷರಿಗೆ ಯಾವ ರೀತಿಯಾಗಿ ಯಾವ ಭಾಷೆಯಲ್ಲಿ ಉತ್ತರ ನೀಡ್ತಿದ್ರೋ ಅಂದರೆ, ಅಥವಾ ವಿರಾಟ್ ಕೊಹ್ಲಿ ಅವರಿಗೆ ಹೇಳೋಷ್ಟು ಧೈರ್ಯವೂ ಆಗುತ್ತಿರಲ್ವೇನೋ ಇಂಗ್ಲೀಷರಿಗೆ, ಅಲ್ವೇ? ಇಂಥ ಪ್ರಸಂಗ ಏನು ಹೊಸದಲ್ಲ. ನಾನೇ ಕಣ್ಣಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೋಡಿದ್ದೇನೆ. 1983 ಝೈರ್ ಅಬ್ಬಾಸ್ ಅವರ ನಾಯಕತ್ವದಲ್ಲಿ ಪಾಕಿಸ್ತಾನ್ ಬೆಂಗಳೂರಲ್ಲಿ ಟೆಸ್ಟ್ ಮ್ಯಾಚ್ ಪೂರ್ತಿ ಡ್ರಾದಂತೆ ಇತ್ತು. ಮ್ಯಾಂಡೇಟರಿ ಓವರ್ಸ್ ಕೊನೆಯ ದಿನ ಶುರುವಾದ ತಕ್ಷಣ ಝೈರ್ ಅಬ್ಬಾಸ್ ಅವರು ತಮ್ಮ ಟೀಮನ್ನು ವಾಪಸ್ ಹೇಳದೆ ಪೆವಿಲಿಯನ್ ಕರ್ಕೊಂಡು ಹೋದರು. ಆದರೆ ಬ್ಯಾಟಿಂಗಲ್ಲಿ ಯಾರಿದ್ರು? ಸುನಿಲ್ ಗವಾಸ್ಕರ್ ಅವರು 19 ನಾಟ್ ಔಟ್, ಕ್ರೀಸ್ ಬಿಟ್ಟು ಕದಲಿಲ್ಲ. ಕೊನೆಗೆ ಅಂಪೈರ್ಸು ಹೋಗಿ ಝೈರ್ ಅಬ್ಬಾಸ್ ಅವರ ಮನವೊಲಿಸಿ ಹೆದರಿಸಿ, ತಾವು ವಾಪಸ್ ಬರದೆ ಹೋದರೆ ಟೆಸ್ಟ್ 4 ಫೀಟ್ ಮಾಡ್ದಂಗೆ ಆಗುತ್ತದೆ, ನೀವು ಸೋತಂಗೆ ಆಗುತ್ತದೆ ಅಂತ ಹೇಳಿದಾಗ ವಾಪಸ್ ಬಂದರು. ಹಾಗೂ ಸುನಿಲ್ ಗವಾಸ್ಕರ್ ಅವರ ಸೆಂಚುರಿ ಆಗುವವರೆಗೂ ಕಾಯಬೇಕಾಯಿತು. ಕೊನೆ ಮಾತು, ಹಿಂದಿನ ಟೆಸ್ಟ್ಗಳಲ್ಲಿ ಸ್ಪೈನ್ಲೆಸ್ ಅಂಪೈರಿಂಗ್ ಮಾಡಿದಂಥ ಪಾಲ್ ರೈಫಲ್ ಹಾಗೂ ಶರ್ಫುದ್ದೌಲಾ ಬದಲಾಗಿ ಈ ಟೆಸ್ಟ್ನಲ್ಲಿ ರಾಡ್ ಟಕ್ಕರ್ ಹಾಗೂ ಪಾಕಿಸ್ತಾನದ ಅಹ್ಸಾನ್ ರಜಾ ಅವರು ಅದ್ಭುತವಾದ ಅಂಪೈರಿಂಗ್ ಪ್ರದರ್ಶನ ಮಾಡಿದರು. ಆನ್ ಫೀಲ್ಡ್ ಪ್ಲೇಯರ್ಸ್ ಮೇಲೆ ಫುಲ್ ಕಂಟ್ರೋಲ್ ಇಟ್ಟಿದ್ರು. ಅವರ ಪ್ರಶಂಸೆ ಮಾಡಲೇಬೇಕು.